ನಮಸ್ಕಾರ, ನಾನು ನಿಮ್ಮ ಕನ್ನಡಿಗ ಬರ್ಮು. ಈ ಒಂದು ಕರ್ನಾಟಕ ಅಲರ್ಟ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಆಲ್ರೆಡಿ ನಿಮಗೆಲ್ಲ ಗೊತ್ತೈತಿ, KD ಸಿನಿಮಾ 30ನೇ ತಾರೀಕು ರಿಲೀಸ್ ಆಗೈತೆ ಅಂತಂದ್ರೆ ಅನ್ನೋದು. ಈ ವಿಡಿಯೋ ನಾನು ರಾತ್ರಿನ ಮಾಡ್ತಾ ಇರೋದು, ಬಟ್ ಇದನ್ನು ಬೆಳಿಗ್ಗೆ ಹಾಕ್ತಾ ಇದ್ದೀನಿ. ಯಾಕಂತಂದ್ರೆ ಶೋ ನೋಡ್ಕೊಂಡು ಬರ್ಬೇಕಾಯ್ತು. ನಾನು ಸಂಜೆ ಶೋ ಹೋಗಿದ್ದೆ, ಹಂಗಾಗಿ 6 ಶೋ ಹೋಗಿ ಬರಬೇಕಾದ್ರೆ 9:30 ಹಿಂಗಾಯಿತು. ಹಾಗಾಗಿ ಈ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಲೇಟ್ ಆಯಿತು, ಅದಕ್ಕೆ ಬೆಳಿಗ್ಗೆ ಹಾಕ್ತಾ ಇದ್ದೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳ್ತಾ ಹೋಗ್ತೀನಿ. ಈ ಒಂದು ಸಿನಿಮಾವನ್ನು ಹೇಳೋಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಡ್ರಿ ಅಂತ ಕೇಳ್ಕೊತೀನಿ. ಈ ಸಿನಿಮಾದ ಬಗ್ಗೆ ಹೇಳೋದೇನಪ್ಪ ಅಂತಂದ್ರೆ, ಸಿನಿಮಾದಲ್ಲಿ ಏನು ಹೇಳಿಕೊ ಹೊರಟಿದ್ದಾರಪ್ಪ ಅಂತಂದ್ರೆ, 1970ರಿಂದ 80ರ ದಶಕದಲ್ಲಿ ನಡೆದಿರುವಂಥ ಒಂದು ಘಟನೆಯ ಆಧಾರಿತವಾಗಿ ಈ ಒಂದು ಕಥೆಯನ್ನು ಮಾಡಿರುವಂಥದ್ದು. ಕಥೆಯಲ್ಲಿ ಬರುವಂಥದ್ದು ಏನಪ್ಪ ಅಂದ್ರೆ, ಮೇನ್ ಸೀನ್ಗಳನ್ನ ಹೇಳ್ತಾ ಹೋಗ್ತೀನಿ. ಜಾಸ್ತಿ ಹೇಳಕ್ಕೆ ಹೋದ್ರೆ ಮತ್ತು ಸ್ಪಾಯ್ಲ್ ಆದಂಗೆ ಆಗ್ಬಿಡ್ತೈತಿ. ಇಲ್ಲಿ ಅಣ್ಣ ತಮ್ಮನ ಒಂದು ಸೆಂಟಿಮೆಂಟು ಸ್ವಲ್ಪ ಜಾಸ್ತಿ ಐತಿ ಫೀಲ್. ಆಮೇಲೆ ಕೆಲವೊಂದಿಷ್ಟು ರಾಜಕೀಯದ ಸ್ವಲ್ಪ ಐತಿ. ಆಮೇಲೆ ರಾಜಕೀಯಕ್ಕೆ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಆದವನು ಇಲ್ಲಿ ಎಂಟ್ರಿ ಅಂದರೆ ರಾಜಕೀಯಕ್ಕಲ್ಲ, ಸಾಮಾನ್ಯ ವ್ಯಕ್ತಿ ಈ ದೊಡ್ಡ ಪ್ರಭಾವಿ ವ್ಯಕ್ತಿನ ಯಾವ ರೀತಿ ಭೇಟಿ ಆಗ್ತಾನ, ಆಮೇಲೆ ಆ ಪ್ರಭಾವಿ ವ್ಯಕ್ತಿ ಮುಂದೆ ಒಂದಿನ ಈ ವ್ಯಕ್ತಿಗೆ ಏನು ಮಾಡ್ತಾನ ಅನ್ನೋದನ್ನು ಈ ಒಂದು ಕಥೆಯಲ್ಲಿ ತೋರಿಸಿದಾರೆ. ಅಂದರೆ ಆ ಒಂದು ಕಥೆಯೊಳಗೆ ಮೇನ್ ಪಾತ್ರ ಇರುವಂಥದ್ದು ದೊಡ್ಡ ಪಾತ್ರಲ್ಲಿ ಅಂತ ಹೆಚ್ಚು ಕಾಣಿಸ್ಕೊಂಡಿದ್ದಪ್ಪ ಅಂತಂದ್ರೆ ಕಾಳಿ ಅಲಿಯಾಸ್ ದೇವ. ಅಂದರೆ ಈ ಕಾಳಿ ಮತ್ತು ಅಲಿಯಾಸ್ ಅಂದರೆ ಈ KD ಅಂತ ಏನು ಟೈಟಲ್ ಇದೆಯಲ್ಲ, ಆ KD ಟೈಟಲ್ ನೇಮ ಕಾಳಿ ಅಲಿಯಾಸ್ ದೇವ ಅಂತ. ಕಾಳಿ ಅಂತಂದ್ರೆ ಧ್ರುವ ಸರ್ಜಾ ಅವರ ಒಂದು ಪಾತ್ರ, ಅದು ಅವ್ರದ್ದು ಒಂದು ದೊಡ್ಡ ಪಾತ್ರ. ಅವ್ರನ್ನ ಬಿಟ್ಟರೆ ಇನ್ನೊಂದು ದೊಡ್ಡ ಪಾತ್ರ ಅಂತಂದ್ರೆ ಈ ದೇವ ಅಂದರೆ ಸಂಜಯ್ ದತ್ ಅವರ ಒಂದು ಪಾತ್ರ ದೊಡ್ಡದಾಗಿ ಇರುವಂಥದ್ದು. ಮೇನ್ ಅವ್ರದ್ದೇ ಒಂದು ಇಬ್ಬರಲ್ಲೇ ನಡೆದಿರುವಂಥ ಒಂದು ಘಟನೆ ದೊಡ್ಡದಾಗಿ ಆಧಾರಿತವಾಗಿ ಒಂದು ಸುಂದರವಾಗಿ ತೋರಿಸಿರುವಂಥ ಒಂದು ಕಥೆ ಇದು. ಇನ್ನು ಕಥೆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಫಸ್ಟ್ ಹಾಫ್ ಏನು ಅಲ್ಲಿ ಫುಲ್ ಎಲ್ಲ ಸ್ವಲ್ಪ ಫಸ್ಟ್ ಹಾಫ್ ಫುಲ್ ಕಾಮಿಡಿಯಾಗಿ ಸಣ್ಣಾಗಿ ಹಂಗೆ ಹೋಗ್ತಾ ಇರ್ತೈತಿ. ಹಂಗೇನು ಬೋರೇನು ಅನ್ಸಂಗಿಲ್ಲ, ಸಣ್ಣಾಗಿ ಹೋಗ್ತಿರತ್ತೆ. ಅಂಥಪರ ಏನು ಕತೆ ಅಲ್ಲಪ್ಪ ಅಂತ ಅನ್ನೋ ಒಂದು ರೇಂಜ್ ಒಳಗೆ ಹೋಗ್ತಿರ್ತೈತಿ. ಆದರೆ ಸೆಕೆಂಡ್ ಹಾಫಲ್ಲಿ ಒಂದು ಉತ್ತಮವಾದಂಥದ್ದು ಕ್ಲೈಮ್ಯಾಕ್ಸನ್ನು ಕೊಟ್ಟರೆ ಭಾಳ ಸುಂದರವಾಗಿರ್ತಕ್ಕಂಥದ್ದು, ಅದ್ಭುತವಾಗಿದ್ದಂಥ ಫೈಟ್ ಸೀನ್ಗಳು ಆಗಿರ್ಬೋದು, ಆಮೇಲೆ ಆ್ಯಕ್ಷನ್ ಆಗಿರ್ಬೋದು. ಧ್ರುವ ಸರ್ಜಾ ಅವರ ಒಂದು ಆ್ಯಕ್ಷನ್ ಅಂತೂ ನೋಡೋಂಗಿಲ್ಲ. ಕೆಲವೊಂದಿಷ್ಟು ಎಮೋಷನ್ಸ್, ಪ್ರೇಮ್ ಸಿಂಗ್ ಸರ್ ಅವರ ಡೈರೆಕ್ಷನ್ ಅಂತಂದರೆ ಎಮೋಷನ್ಸ್ ಇದ್ದೇ ಇರ್ತೈತಿ. ಅವರ ಒಂದು ನಿರ್ದೇಶನದೊಳಗೆ ಮೂಡಿ ಬಂದಿರುವಂಥದ್ದು ಸಿನಿಮಾ. ಆಮೇಲೆ ಧ್ರುವ ಸರ್ಜಾ ಅವರ ನಾಯಕ ನಟನ ಆಗಿರುವಂಥದ್ದು, ಆಮೇಲೆ ರಿಷ್ಮಾ ನಾಣಯ್ಯ ಅವರ ನಾಯಕಿ ನಟಿಯ ಒಳಗೆ ಮೂಡಿ ಬಂದಿರೋಂಥ ಒಂದು ಸುಂದರವಾದ ಚಿತ್ರ. ಇನ್ನು ಸಿನಿಮಾದೊಳಗೆ ಹಲವಾರು ಕಲಾವಿದರು ಈ ಒಂದು ಸಿನಿಮಾದಲ್ಲಿ ನಟನೆ ಮಾಡಿರೋದ ಒಬ್ಬೊಬ್ರದ್ದು ಹೇಳ್ತಾ ಹೋಗ್ತೀನಿ. ಧ್ರುವ ಸರ್ಜಾ ಸರ್ ಅವರ ಆ್ಯಕ್ಟಿಂಗ್ ಬಗ್ಗೆ ಹೇಳೋದಾದ್ರೆ, ಅವ್ರ ಆ್ಯಕ್ಟಿಂಗ್ ಬಗ್ಗೆ ಎರಡು ಮಾತಿಲ್ಲ. ಅಷ್ಟು ಒಂದು ಅದ್ಭುತವಾಗಿರುವಂಥ ಅವ್ರದ್ದು ಒಂದು ಪಾತ್ರಕ್ಕೆ ಏನು ಜೀವ ತುಂಬಬೇಕು ಆ ಒಂದು ಪಾತ್ರಕ್ಕೆ ಅದ್ಭುತವಾದಂಥ ಜೀವನ ತುಂಬಿದ್ದಾರೆ. ಅಷ್ಟು ಒಂದು ಸುಂದರವಾಗಿರುವಂಥ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಅವ್ರ ಬಗ್ಗೆ ಎರಡು ಮಾತಿಲ್ಲ. ಇನ್ನು ಅದೇ ರೀತಿಯಾಗಿ ಸಂಜಯ್ ದತ್ ಸರ್ ಅವ್ರ ಪಾತ್ರ, ನಾನು ಅಂದ್ಕೊಂಡಿದ್ದೆ ಸಂಜಯ್ ದತ್ ಅವರು ಏನೋ ಕೆಲವೊಂದು ಸಣ್ಣದೊಂದು ಪಾತ್ರದ ಬಂದು ಹೋಗ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಇಲ್ಲ, ಅವ್ರದ್ದಾದಂಥ ಒಂದು ದೊಡ್ಡ ಪಾತ್ರ ಐತೆ ಅವ್ರದ್ದು. ಅವರು ಆ ಒಂದು ಪಾತ್ರಕ್ಕೆ ಏನು ಜೀವ ತುಂಬಬೇಕೋ ಆ ಒಂದು ಪಾತ್ರಕ್ಕೆ ಅದ್ಭುತವಾದಂಥ ಜೀವ ತುಂಬಿದ್ರೆ. ಅವರು ಮತ್ತು ಈ ಧ್ರುವ ಸರ್ಜಾ ಸರ್ ಅವರ ನಡುವಂಥ ಒಂದು ಫೈಟ್ ಸೀನ್ ಐತಲ್ಲ, ಅದು ಅದ್ಭುತವಾದಂಥ ಲಾಸ್ಟ್ ಎಂಡಲ್ಲಿ ತೋರಿಸ್ತಾ ಭಾಳ ಅದ್ಭುತವಾಗಿರ್ತೈತಿ. ಒಂದು ಸಿನಿಮಾವನ್ನು ನೀವು ಥಿಯೇಟ್ರೊಳಗೆ ನೋಡ್ರಿ, ಭಾಳ ಅದ್ಭುತವಾಗಿ ಮೂಡಿ ಬಂದೈತಿ. ಅವ್ರ ಒಂದು ಇಬ್ಬರದಲ್ಲಿ ಒಂದು ಫೈಟ್ ಸೀನ್ ಅಂತೂ ಹೆವಿ ಐತಿ, ಅದಕ್ಕೆ ಎರಡು ಮಾತಿಲ್ಲ. ಇನ್ನು ರಮೇಶ್ ಅರವಿಂದ್ ಸರ್ ಅವರು ಈ ಅಣ್ಣತಮ್ಮ ಜೋಡೆತ್ತುಕೊಳ್ಳೋಂಥ ಸಾಂಗ್ಸಲ್ಲಿ ಒಂದು ಸಾಂಗ್ ಅಂತೂ ಹೆವಿಯಾಗಿ ಮೂಡಿ ಬಂದೈತೆ. ಅದು ಅಂದರೆ ಅದರಲ್ಲಿ ಪ್ಲೇಸ್ಮೆಂಟ್ ಐತಲ್ಲ, ಅದು ಭಾಳ ಚೆಂದ ಕರೆಕ್ಟ್ ಇಟ್ಟಾರೆ. ಎಲ್ಲಿ ಆ ಒಂದು ಸಾಂಗ್ನ ಇಡಬೇಕು ಅನ್ನೋದನ್ನು ಭಾಳ ಆಲೋಚನೆ ಮಾಡಿ ಕರೆಕ್ಟ್ ಅಲ್ಲಿಗೆ ಆ ಸಾಂಗ್ ಬರಬೇಕಿತ್ತು, ಆ ಸಾಂಗ್ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಧ್ರುವ ಸರ್ಜಾ ಮತ್ತು ಯಾರೋ ನಮ್ಮ ಅರವಿಂದ್ ಸರ್ ಅವರು ಅಣ್ಣ ತಮ್ಮನ ಪಾತ್ರ ಇದು. ಇವರಿಬ್ಬರು ನಡೆದಂಥದ್ದು ಒಂದೇ ಕುಟುಂಬ, ಇಬ್ಬರು ತಂಗಿಯರು ಅಣ್ಣ ತಮ್ಮ ಇರ್ತಾರೆ. ಅದು ಮತ್ತು ಜಾಸ್ತಿ ಹೇಳ್ತಾ ಹೋದ್ರೆ ಸ್ಪಾಯ್ಲ್ ಅನಿಸ್ಬಿಡುತ್ತೆ. ಹಂಗಾಗಿ ಅವರು ಅಣ್ಣ ತಮ್ಮ ಇವರಿಬ್ಬರು, ಅರವಿಂದ್ ಸರ್ ಮತ್ತು ಧ್ರುವ ಸರ್ಜಾ ಅವರು. ಧ್ರುವ ಸರ್ಜಾ ಸರ್ ಅವರ ಹೆಸರು ಪಾತ್ರದಲ್ಲಿ ಕಾಳಿ. ಅವ್ರದ್ದು ಒಂದು ಅದ್ಭುತವಾಗಿರುವಂಥ ಪಾತ್ರ. ಇನ್ನು ರಮೇಶ್ ಅರವಿಂದ್ ಸರ್ ಅವ್ರದ್ದು ಒಂದು ಪಾತ್ರ ಅವ್ರದ್ದು ಕೂಡ ಎಕ್ಸಲೆಂಟಾಗಿ ಅವ್ರ ಪಾತ್ರಕ್ಕೆ ಏನು ಜೀವ ತುಂಬಬೇಕು ಅಷ್ಟು ಅದ್ಭುತವಾಗಿ. ನನಗೆ ಇವ್ರದ್ದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಹೇಳ್ತಾರೆ, ಏನಂತಾರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ
ಅರ್ಜುನನಿಗೆ ಹೇಳುವಂಥ ಒಂದು ಶ್ಲೋಕವನ್ನು ಲಾಸ್ಟ್ ಎಂಡಲ್ಲಿ ಹೇಳಿ ಅಂದ್ರೆ ಅದನ್ನು ಇಂಡೈರೆಕ್ಟಾಗಿ ತಮ್ಮನಿಗೆ ಹೇಳ್ತಾರೆ. ಅಂದ್ರೆ ತಮ್ಮ ಆದವನು ಆ ಒಂದು ಫ್ಯಾಮಿಲಿನ ಯಾವ ರೀತಿ ಕಾಪಾಡ್ಕೋಬೇಕು ಕಾಪಾಡಬೇಕು ಅನ್ನೋದು ಒಂದು ಆಲೋಚನೆ ಒಳಗೆ ಇರ್ತಾನೆ. ಏನೋ ಒಂದು ಮಾಡಿ ಕಾಪಾಡ್ಕೊತಿರ್ತಾನೆ. ಅದ ಹೊತ್ತಿಗೆ ಆ ಒಂದು ಶ್ಲೋಕವನ್ನು ಹೇಳ್ತಾರೆ. ಅದನ್ನು ಯಾಕೆ ಹೇಳ್ತಾರೆ ಅನ್ನೋದ್ರೆ ನೀವು ಸಿನಿಮಾ ನೋಡ್ರಿ ಗೊತ್ತಾಗ್ತತಿ. ಆ ಒಂದು ಶ್ಲೋಕವನ್ನು ನೇರವಾಗಿ ಹೇಳಲ್ಲ ತಮ್ಮನಿಗೆ, ಅದನ್ನ ಇಂಡೈರೆಕ್ಟಾಗಿ ಹೇಳ್ತಾರೆ. ಅದನ್ನು ಯಾವ ರೀತಿ ಹೇಳ್ತಾರೆ ಅನ್ನೋದನ್ನು ನೀವು ಸಿನಿಮಾ ನೋಡಬೇಕು ಅಷ್ಟೇ. ಯಾಕಂದ್ರೆ ಜಾಸ್ತಿ ಹೇಳ್ತಬಾರ್ದು ಅಂತ ಹೇಳಿದ್ರೆ ಸ್ಪಾಯ್ಲ್ ಆಗಕ್ಕೆ ಬಿಡ್ತೈತಿ. ಅದಕ್ಕೆ ಅದನ್ನ ಯಾವ ರೀತಿ ಹೇಳ್ತಾರೆ ಅನ್ನೋದನ್ನ ನೀವು ಸಿನಿಮಾ ನೋಡ್ರಿ ಗೊತ್ತಾಗ್ತೈತಿ. ಅದನ್ನು ಹೇಳಿದಾಗ ಇಂಡೈರೆಕ್ಟಾಗಿ ಹೇಳ್ತಾರೆ. ಆವಾಗ ಆ ಒಂದು ಇಂಡೈರೆಕ್ಟಾಗಿ ಹೇಳಿದ್ದನ್ನು ತಮ್ಮ ನನಗೆ ಹೇಳ್ತಾರ ಅಂದ್ಕೊಂಡು ತನ್ನ ಒಂದು ಫ್ಯಾಮಿಲಿಯನ್ನು ಒಳ್ಳೆ ರೀತಿಯಾಗಿ ಯಾವ ರೀತಿ ಕಾಪಾಡ್ಕೋತಾನ ಅನ್ನೋದನ್ನು ನೀವು ಸಿನಿಮಾ ನೋಡ್ರಿ ಗೊತ್ತಾಗ್ತೈತಿ. ಅದ್ಭುತವಾಗಿ ಕಾಪಾಡ್ಕೋತಾನ ತನ್ನ ಕುಟುಂಬ ರೀತಿ ಇರ್ತಕ್ಕಂಥ ಅಣ್ಣ ತಂಗಿಯರನ್ನ ಒಂದು ಸಣ್ಣದೊಂದು ಇದು ಕೂಡ ಅವ್ರಿಗೆ ಮಚ್ಚಿ ಮೂಳಾರ್ದಂಗೂ ಅಷ್ಟು ರೀತಿಯಾಗಿ ಕಾಪಾಡ್ಕೋತಾನ ತನ್ನ ಕುಟುಂಬವನ್ನು. ಆ ಒಂದು ಸೀನಲ್ಲಿ ಲಾಸ್ಟ್ ಎಂಡಲ್ಲಿ ಅದ್ಭುತವಾಗಿ ಮೂಡುವಂಥ ಆ ಸೀನ್ ಅಂತೂ ಆ್ಯಕ್ಷನ್ನು, ರಕ್ತದ ಪಾತ, ಅದಕ್ಕೆ A ಸರ್ಟಿಫೈ ಇದು ಆಗಿರೋದು. ಇದಕ್ಕೆ ಎಲ್ಲ ಫುಲ್ಲು ಅವರು ಆ ಸಿನಿಮಾಕ್ಕೆ ಏನು ಬೇಕೋ ಅದನ್ನೆಲ್ಲ ಧ್ರುವ ಸರ್ಜಾ ಅವರು ಜಡ್ಜ್ ಹಾಕ್ಬಿಟ್ರೆ ಅದ್ಭುತವಾಗಿ ಅವರ ಒಂದು ಆ್ಯಕ್ಷನ್ ಮೂಡಿ ಬಂದೈತಿ. ಅಷ್ಟು ಮಂದಿನೂ ಎಷ್ಟೋ ಜನರು ಇರ್ತಾರೆ, ಅಷ್ಟ್ರೂ ಒಬ್ಬನ ಹೊಡಿತಾನೆ ಸುಂದರವಾಗಿ. ಅವರು ಒಂದು ಏನು ಪಾತ್ರಕ್ಕೆ ಜೀವ ತುಂಬಬೇಕು ಅವರು ಅದೇ ರೀತಿ ಅಂತ ಪಾತ್ರಕ್ಕೆ ಜೀವ ತುಂಬಿದ್ರೆ. ರಮೇಶ್ ಅರವಿಂದ್ ಸರ್ ಅವರು ಕೆಲವೊಂದು ಸೈಡ್ ಅವ್ರದ್ದಂಥದ್ದು ತೂಕ ಇರುವಂಥ ಪಾತ್ರ ಐತೆ ಅದು. ಇಲ್ಲಿ ಇನ್ನು ಅವ್ರದ್ದು ಬಿಟ್ಟರೆ ಕನಿಷ್ಠ ರವಿಚಂದ್ರ ಸರ್ ಅವ್ರದ್ದು ಕೂಡ ಪಾತ್ರ ಸಣ್ಣದೇ ಇರ್ಬೋದು, ಬಟ್ ಅದಕ್ಕೂ ತೂಕ ಐತೆ. ಆ ಪಾತ್ರಕ್ಕೂ ಮೇನ್ ಅದು ಅದರದ್ದೇ ಆದಂಥ ಒಂದು ತೂಕ ಇರುವಂಥ ಪಾತ್ರ ಅದು ಕೂಡ. ರವಿ ಸರ್ ಅವ್ರ ಪಾತ್ರ ಇದ್ರಾಗ ಅಣ್ಣಯ್ಯ ಅಂತ. ಇವರೆಲ್ಲ ಪಾಲಿಟಿಕ್ಸ್ ಅಣ್ಣಯ್ಯ ಮತ್ತು ಏನು ಈ ಸಂಜಯ್ ದತ್ತ ಪಾಲಿಟಿಕ್ಸ್ ಒಳಗಿರಲ್ಲ, ಪಾಲಿಟಿಕ್ಸ್ ಬರ್ತಾನೆ. ಪಾಲಿಟಿಕ್ಸ್ ಸಪೋರ್ಟ್ ಇರ್ತೈತೆ ಇವನಿಗೆ, ಅಂದರೆ ದೇವನಿಗೆ ಸಪೋರ್ಟ್ ಇದ್ದಂಥ ಸಂದರ್ಭದಾಗ ಮುಂದೆ ಆತನು ML ಆಗ್ಬೇಕಂತ ಅನ್ಕೊಳ್ತಾನೆ. ಬಟ್ ಆ ML ಆಗಲ್ಲ. ಆ ML ಯಾಕೆ ಆಗಲ್ಲ ಅನ್ನೋದು ನೀವು ಸಿನಿಮಾ ನೋಡ್ರಿ ಗೊತ್ತಾಗ್ತತಿ. ML ಆಗಲ್ಲ. ಅದಾದಮೇಲೆ ಇವರು ಕನಿಷ್ಠ ರವಿಚಂದ್ರ ಸರ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರದ್ದು ಒಂದು ಪಾತ್ರ ಅದ್ಭುತವಾಗಿ ಮೂಡಿ ಬಂದಿರುವಂಥ ಪಾತ್ರ. ಅವ್ರ ಬಗ್ಗೆನೂ ಎರಡು ಮಾತಿಲ್ಲ, ಅಷ್ಟು ಚಂದ. ಅಣ್ಣಯ್ಯ ಅನ್ನುವಂಥ ಒಂದು ಪಾತ್ರಕ್ಕೆ ಅವ್ರದ್ದು ಏನು ಆ ಪಾತ್ರಕ್ಕೆ ಅವರೇ ಒಪ್ತಾರ ಅನ್ನುವಂಥ ರೀತಿ ಒಳಗೆ ಪಾತ್ರಕ್ಕೆ ಅವರೇ ಆದಂಥ ಸೆಟಪ್ ಆಗ್ಯಾರ. ಅದ್ಭುತವಾಗಿ ಮೂಡಿ ಬಂದೈತಿ. ಇನ್ನು ಕಿಚ್ಚ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಅವ್ರ ಪಾತ್ರ ಅಂತಪರ ದೊಡ್ಡದಿಲ್ಲ ಅಂತಂದ್ರು ಮುಂದೆ ಏನಾಗ್ತೈತಿ ಅನ್ನೋದನ್ನು ಕಾದು ನೋಡ್ಬೇಕಾಗ್ತೈತಿ. ಲಾಸ್ಟ್ ಎಂಡಲ್ಲಿ ಬರ್ತಾರೆ ಕಿಚ್ಚ ಸುದೀಪ್ ಸರ್ ಅವರು. ಅವ್ರದ್ದು ಅಂಥದ್ದು ಆ್ಯಕ್ಷನ್ ಅದ್ಭುತವಾಗಿ ಅವರು ಬರುವಂಥ ಸ್ಟೈಲ್ ಆಗಿರ್ಬೋದು, ಒಂದು ತೋರಿಸುವಂಥ ರೀತಿ ಇದೆಯಲ್ಲ ಅದು ಕೂಡ ಅದ್ಭುತವಾಗೈತಿ. ಕಿಚ್ಚ ಸುದೀಪ್ ಸರ್ ಅವರು ಕೂಡ ಮುಂದೆ ಏನಾಗ್ತೈತೆ ಅನ್ನೋದು ಅವ್ರದ್ದು ಪಾತ್ರ ಆಲ್ರೆಡಿ ನಿಮಗೆಲ್ಲ ಗೊತ್ತೈತಿ. ಕಾಲಭೈರವ ಅಂತ. ಕಾಲಭೈರವ ಕಾಳಿಯನ್ನು ಕಾಪಾಡಕ್ಕೆ ಬರ್ತಾನೆ. ಇನ್ನು ಕಾಪಾಡ್ದಾನೆ ಯಾವ ರೀತಿ ಕಾಪಾಡ್ತಾನೆ, ಹೇಗೆ ಕಾಪಾಡ್ತಾನೆ ಅನ್ನೋದನ್ನು ಮುಂದೆ ತೋರಿಸುವಂಥದ್ದು KD ಸಿನಿಮಾ 2 ಆಗ್ಬೋದೇನೋ ಅಂತ. 2 ಬರತೈತಿ, KD 2 ಅಂತ ಹಾಕಿದ್ದಾರೆ. ಇನ್ನು KD 2ವರೆಗೂ ನಾವೆಲ್ಲ ಕಾಯ್ಬೇಕಾಗ್ತೈತಿ. ಅವ್ರದ್ದು ಒಂದು ಅದ್ಭುತವಾದಂಥದ್ದು ತೋರಿಸುವಂಥ ರೀತಿ ಐತಲ್ಲ, ಅದು ಚೆನ್ನಾಗಿ ಬಂದೈತಿ. ಸುದೀಪ್ ಸರ್ ಅವರು ಕೂಡ ಒಳ್ಳೆ ರೀತಿ ಅಂತ. ಸ್ವಲ್ಪ ಭಾಳ ಅವ್ರದ್ದು ಇಲ್ಲ, ಒಂದು 2 ನಿಮಿಷನೂ ಆಗ್ಬೋದು ಅಷ್ಟೇ, ಒಂದು 2 ನಿಮಿಷ ಅಷ್ಟೇ ಒಂದು ಪಾತ್ರ ಬಂದರೂ ಕೂಡ ಭಾಳ ಅದ್ಭುತವಾಗಿ ಅವ್ರದ್ದು ಕೂಡ ಸಿನಿಮಾದಲ್ಲಿ ಅವ್ರದ್ದೇ ಅಂಥ ರೀತಿ ಒಳಗೆ ಪ್ರೇಮ್ ಸರ್ ಅವರ ಡೈರೆಕ್ಷನ್ ರೀತಿ ಒಳಗೆ ಅವ್ರು ಯಾವ ರೀತಿ ತೋರಿಸ್ಬೇಕು ಅದನ್ನು ಅವ್ರಿಗೆ ಆ ರೀತಿ ತೋರಿಸಿದ್ದಾರೆ. ಭಾಳ ಅದ್ಭುತವಾಗಿ ಅವ್ರದ್ದು ಆದಂಥ ಪಾತ್ರ ಮೂಡಿ ಬಂದೈತಿ. ಅದರ ಮುಂದೆ ಏನಾಗ್ತೈತೆ ಅನ್ನೋದನ್ನು KD 2 ನಾವು ನೋಡಬೇಕು. ಅದಕ್ಕೋಸ್ಕರ ಇನ್ನು ಎಷ್ಟು ವರ್ಷ ಆಗ್ತೈತೆ ಏನೋ ಕಾಯಬೇಕಾಗ್ತೈತಿ. ಇನ್ನು ಶಿಲ್ಪಾ ಶೆಟ್ಟಿ ಅವ್ರ ಬಗ್ಗೆ ಹೇಳೋದಾದ್ರೆ ಈ ಕಡೆ ಏನು ದೇವ ಮತ್ತು ಈ ಶಿಲ್ಪಾ ಶೆಟ್ಟಿ ಅವರು ಇದಾರಲ್ಲ, ಸಂಜಯ್ ದತ್ ಮತ್ತು ದೇವ್ ಅವರು ಒಂದು ಇಬ್ಬರು ಜೋಡಿ ಇದು ಕಾಂಬಿನೇಷನ್. ಅವರಿಬ್ಬರು ಗಂಡ ಹೆಂಡತಿ ಆ ಒಂದು ಪಾತ್ರ ಒಳಗೆ ಅವ್ರದ್ದೇ ಆದಂಥದ್ದು ಪಾತ್ರಕ್ಕೆ ಅವರು ಏನು ಜೀವ ತುಂಬಬೇಕು ಅದೇ ರೀತಿ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಕೊನೆಯಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಯಾವ ವ್ಯಕ್ತಿ ಜೀವ ಉಳಿಸಿರ್ತಾನ ಅದೇ ವ್ಯಕ್ತಿಯಿಂದ ಜೀವ ತೆಗಿತಾರೆ, ಅದೇ ವ್ಯಕ್ತಿನ ಅವನ ಜೀವ ತೆಗಿತಾನ. ಯಾಕಂದ್ರೆ ಅಷ್ಟು ಒಂದು ಹಂಗೈತೆ ಅದು ಪಾತ್ರ. ಯಾಕಂದ್ರೆ ಅಲ್ಲಿ ಆ ಸಿನಿಮಾ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ. ಯಾಕಂದ್ರೆ ಹೇಳ್ತೀನಿ ಅಂತಂದ್ರೆ ನಿಮ್ಗೆ ಅದು ಸರಿ ಅನ್ಸಂಗಿಲ್ಲ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿರುವಂಥ ಸಿನಿಮಾ. ಒಟ್ಟಿನಲ್ಲಿ ಎಲ್ಲರೂ ಒಳ್ಳೆ ರೀತಿ ಅಂತ ಅವ್ರದ್ದೇ ಅಂತ ಪಾತ್ರಕ್ಕೆ ಏನು ಜೀವ ತುಂಬಬೇಕು ಆ ಒಂದು ಜೀವನ ತುಂಬಿ ಆ ಒಂದು ಪಾತ್ರವನ್ನು ಮಾಡಿದಾರೆ. ಸಿನಿಮಾ ಇದರಲ್ಲಿ ಇನ್ನು ರೇಷ್ಮಾ ನಾಣ್ಯ ಅವ್ರ ಬಗ್ಗೆ ಹೇಳೋದಾದ್ರೆ
ಅವರು ಒಂದು ಪಾತ್ರಕ್ಕೆ ಹೀರೋಯಿನಿಯಾಗಿ ಆ ಒಂದು ಪಾತ್ರಕ್ಕೆ ಏನು ಜೀವ ತುಂಬಬೇಕು ಒಳ್ಳೆ ರೀತಿಯಾದಂಥದ್ದು ಅವ್ರದ್ದು ಆದಂಥ ನಟನೆ ಒಳಗೆ ಅವರು ಮಾಡಿದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಚೆನ್ನಾಗಿ ಮೂಡಿ ಬಂದೈತಿ. ಇನ್ನು ನೆಗೆಟಿವ್ ಏನು ಹೇಳೋದಪ್ಪ ಅಂತಂದ್ರೆ ಅದೇ ಏನಪ್ಪ ಅಂತಂದ್ರೆ ಈ ಒಂದು ಸಿನಿಮಾದಲ್ಲಿ ಕೆಲವೊಂದಿಷ್ಟು ಏನು ರೇಷ್ಮಾ ನಾಯ್ನ ಅವರು ಅದರಲ್ಲ ಅವ್ರದ್ದು ಸ್ವಲ್ಪ ಆ್ಯಕ್ಟಿಂಗಲ್ಲಿ ಸ್ವಲ್ಪ ನನಗೆ ಯಾಕೋ ಅವ್ರ ಕಾಸ್ಟ್ಯೂಮಲ್ಲಿ ಆಗಿರ್ಬೋದು ಅದರಲ್ಲಿ ಅವ್ರು ಮಾಡಿರುವಂಥ ಸ್ವಲ್ಪ ಆ್ಯಕ್ಟಿಂಗಲ್ಲಿ ಯಾಕೋ ಸ್ವಲ್ಪ ಓವರ್ ಅಂತ ಅನ್ನಿಸ್ತು. ಅದು ಬಿಟ್ಟರೆ ಇನ್ನು ಸಂಜಯ್ ದತ್ ಅವರಲ್ಲಿ ಸ್ವಲ್ಪ ಮೇಕಪ್ ಒಳಗೆ ಸ್ವಲ್ಪ ಏನೋ ಸ್ವಲ್ಪ ಜಾಸ್ತಿ ಓವರ್ ಅಂತ ಅನ್ನಿಸ್ತು ನನಗೆ ವೈಯಕ್ತಿಕವಾಗಿ. ಅದು ಬಿಟ್ಟರೆ ಸಿನಿಮಾದಲ್ಲಿ ತೋರಿಸುವಂಥ ಗಿಕ್ಷನ್ ಎಲ್ಲ ಡೈರೆಕ್ಷನ್ ಎಲ್ಲ ಅವ್ರು ಮಾಡಿರುವಂಥ ಪ್ರೇಮ್ ಸರ್ ಅವರು ಡೈರೆಕ್ಷನ್ ಅದ್ಭುತವಾಗಿ ಮೂಡಿ ಬಂದೈತಿ. ನೆಗೆಟಿವ್ ಅಂತ ಪರಿ ಏನಿಲ್ಲ. 5 ಸ್ಟಾರ್ ಒಳಗೆ 4 ಸ್ಟಾರ್ ಕೊಡ್ಬೋದು ಅಂತ ನನಗೆ ಅನ್ನಿಸ್ತು. ಒಟ್ನಲ್ಲಿ ಚೆನ್ನಾಗೈತಿ ಸಿನಿಮಾ. 1 or 2 2 ಸಾರಿ ನೋಡಬಹುದಾದಂಥ ಸಿನಿಮಾ. ಆದಷ್ಟು ಎಲ್ಲರೂ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ ಆ ಒಂದು ಸಿನಿಮಾವನ್ನು ಗೆಲ್ಲಿಸಿರಿ ಅಂತ ಹೇಳ್ಕೊತೀನಿ. ಇನ್ನು ಇನ್ನೊಂದು ಏನು ಹೇಳೋದಪ್ಪ ಅಂತಂದ್ರೆ ಧ್ರುವ ಸರ್ಜಾ ಸರ್ ಅವರಿಗೆ ಮತ್ತು ಅವರ ಅಭಿಮಾನಿಗಳಿಗೆ ಹೇಳಿ ಮಾಡಿಸಿದಂಥ ಸಿನಿಮಾ ಅಂತ ಹೇಳ್ಬೋದು. ಅವರು ಒಂದು ಒಳ್ಳೆ ಕಮ್ಬ್ಯಾಕ್ ಆಗುವಂಥ ಸಿನಿಮಾ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಸಿನಿಮಾ ಚೆನ್ನಾಗೈತಿ. ಎಲ್ಲರೂ ಸಿನಿಮಾವನ್ನು ಥಿಯೇಟ್ರ್ ಒಳಗೆ ಬಂದು ನೋಡ್ರಿ. ಮ್ಯೂಸಿಕ್ ಬಗ್ಗೆ ಇನ್ನು ಅದು ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಅರ್ಜುನ್ ಸರ್ ಅವರ ಮ್ಯೂಸಿಕ್ ಅವ್ರದ್ದು ಅಂತ ಮ್ಯೂಸಿಕ್ ಏನು ಆ ಒಂದು ಆ್ಯಕ್ಷನ್ ಒಳಗೆ ಆಮೇಲೆ ಮ್ಯೂಸಿಕ್ ಒಳಗೆ ಸಾಂಗ್ಸ್ ಒಳಗಾಗಿರ್ಬೋದು ಎಲ್ಲ ನೀವು ಕೇಳಿರೋ ಸಾಂಗ್ಸ್ ಅದ್ಭುತವಾದಂಥದ್ದು. ಆ ಸಿನಿಮಾಕ್ಕೆ ಏನು ಬೇಕೋ ಅದೆಲ್ಲವನ್ನು ಮ್ಯೂಸಿಕ್ ಅವರು ಅಷ್ಟು ಅಚ್ಚುಕಟ್ಟಾಗಿ ಆ ಒಂದು ಸಿನಿಮಾಕ್ಕೆ ಮ್ಯೂಸಿಕನ್ನು ಮಾಡ್ಯಾರ. ಇಂಥಲ್ಲಿ ಈ ಮ್ಯೂಸಿಕ್ ಬೇಕಾಗಿತ್ತು ಅನ್ನುವಂಥ ಯಾವುದೂ ನಿರಾಶೆ ಆಗಲಾರ್ದಂಥದ್ದು ಆ ರೀತಿ ಮಾಡ್ಯಾರ ಅವರು. ಮ್ಯೂಸಿಕ್ ಅದ್ಭುತವಾಗಿ ಸಿನಿಮಾದಲ್ಲಿ ಮ್ಯೂಸಿಕ್ ಆಗಿದೆ. ಎಲ್ಲರೂ ಆದಷ್ಟು ಈ ಒಂದು ಸಿನಿಮಾವನ್ನು ಥಿಯೇಟ್ರ್ ಒಳಗೆ ಬಂದು ನೋಡಿ ಈ ಒಂದು ಸಿನಿಮಾವನ್ನು ಗೆಲ್ಲಿಸಿರಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಕನ್ನಡ, ಜೈ ಕರ್ನಾಟಕ.